ಯಾವುದಕ್ಕೂ ಈ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಇನ್ನಾದರೂ ಅದಕ್ಕೆ ಸ್ಪಂದಿಸಲಿ ಅಂತ ಒತ್ತಾಯ ಮಾಡ್ತೇನೆ. ಇಲ್ಲಿ ದರ್ಶನ ಮಾಡುವಂತ ಒಂದು ಸೌಭಾಗ್ಯ ಇವತ್ತು ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಸಿಕ್ಕಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ವಿಶ್ವಕ್ಕೆ ಮೆಚ್ಚೋ ರೀತಿ ಒಳ್ಳೆ ಕೆಲಸ ಮಾಡುತ್ತಿದ್ದಾರೆ. ಅವರ ನೇತೃತ್ವದಲ್ಲಿ ದೇಶ ಮುನ್ನಡೆಯಬೇಕಾಗಿದೆ. ಕರ್ನಾಟಕದಲ್ಲೂ ಸಹ ಜನ ಇವತ್ತಿನ ಆಡಳಿತ ವೈಖರಿ ಬಗ್ಗೆ ಬೇಸತ್ತಿದ್ದಾರೆ, ಬದಲಾವಣೆಗೆ ಆತುರಿತಾ ಇದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷ ಆದಂಥ ವಿಜಯೇಂದ್ರ ಅವರು ಹಗಲು ರಾತ್ರಿ ರಾಜ್ಯದ ಉದ್ದಗಲಿಕ್ಕೆ ಪ್ರವಾಸ ಮಾಡಿ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತರುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಗಣಪತಿಯ ಒಂದು ಆಶೀರ್ವಾದದಿಂದ, ಜನರ ಆಶೀರ್ವಾದದಿಂದ ಅದು ಈಡೇರಲಿ ಅಂತೇಳಿ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಇವತ್ತಿನ ಭೇಟಿ ವಿಶೇಷ ಏನು ಸರ್? ಇನ್ನು ಅಪರೂಪದ ಒಂದು ದರ್ಶನ ಮಾಡುವಂತ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ. ಬರಗಾಲ ಇದೆ, ಮಳೆ ಬೆಳೆ ಬರಗಾಲ ಇರೋದ್ರಿಂದ ಮಳೆ ಬೆಳೆ ಗೊತ್ತಿದೆ. ಇಡೀ ರಾಜ್ಯದಲ್ಲಿ ಹಿಂದೆಂದೂ ಕಾಣದ ಭೀಕರ ಬರಗಾಲ, ಮಳೆ ಇಲ್ಲ, ಕೆರೆಕಟ್ಟೆಗಳು ನೀರಿಲ್ಲ, ಜಲಾಶಯಗಳು ನೀರಿಲ್ಲ, ಜನ ಸಂಕಷ್ಟದ ನರಳುತ್ತಾ ಇದ್ದಾರೆ. ಆ ವಿಘ್ನೇಶ್ವರನ ದಯೆಯಿಂದ ಇನ್ನಾದರೂ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಿ ಕೆರೆಕಟ್ಟೆಗಳು ತುಂಬಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದ. ರಾಜ್ಯ ಸರ್ಕಾರ ಬರಗಾಲನ ಎದುರಿಸ್ತಾ ಇದೆಯಾ ಸರ್, ಅಥವಾ ಹೆಂಗೆ ವಿಫಲ ಆಗಿದೆ? ಆ ಬಗ್ಗೆ ಯಾವುದೇ ಚಿಂತನೆ ಇದುವರೆಗೂ ಮಾಡಿಲ್ಲ. ಇವತ್ತೇನೋ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಆದರೆ ಇದುವರೆಗೂ ಯಾವ ತ್ವರಿತಗತಿಯಲ್ಲಿ ಬರಗಾಲದ ಸಮಸ್ಯೆಯನ್ನು ಬಗೆಹರಿಸಿ ರೈತರ ಕಣ್ಣೀರನ್ನು ಒರೆಸಿ ಅವರು ನೆಮ್ಮದಿಯಿಂದ ಬದುಕಕ್ಕೆ ಬೇಕಾದ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ. ಎಲ್ಲ ಕಡೆ ಕುಡಿಯುವ ನೀರಿನ ಹಾಹಾಕಾರವು ಪ್ರಾರಂಭ ಆಗಿಲ್ಲ. ಯಾವುದಕ್ಕೂ ಈ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಇನ್ನಾದರೂ ಅದಕ್ಕೆ ಸ್ಪಂದಿಸಲಿ ಅಂತ ಒತ್ತಾಯ ಮಾಡ್ತೇನೆ. ವಿರೋಧ ಪಕ್ಷವಾಗಿ ಬಿಜೆಪಿ ಏನ್ ಮಾಡುತ್ತೆ ಸರ್? ವಿರೋಧ ಪಕ್ಷವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಂತ ಮತ್ತು ಈ ಸರ್ಕಾರದ ಈ ಒಂದು ಜನ ವಿರೋಧಿ ನೀತಿ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದೇವೆ. ರಾಜ್ಯದ ಉದ್ದಗಲಿಕ್ಕೆ ನಾವೆಲ್ಲ ಓಡಾಟ ಮಾಡ್ತಾ ಇದ್ದೇವೆ. ಬರುವಂತ ದಿವಸಗಳು ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ. ಬಿಡದಿ ಟೌನ್ಶಿಪ್ ವಿಚಾರದ ನಿಮ್ ಬಿಜೆಪಿ ಸ್ಟ್ಯಾಂಡ್ ಏನಿದೆ? ಜೆಡಿಎಸ್ ಪ್ರತ್ಯೇಕ ಹೋರಾಟ ಮಾಡ್ತಾರೆ. ಬಿಡದಿ ಟೌನ್ಶಿಪ್ ಪಾದಯಾತ್ರೆಗೆ ಮುಖ್ಯಮಂತ್ರಿ ಈಗಾಗಲೇ ವಿಜಯೇಂದ್ರ ಅವರು ಪಾದಯಾತ್ರೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಜನರ ಅಪೇಕ್ಷೆಗೆ ತಕ್ಕಂತೆ ಒಂದು ತೀರ್ಮಾನ ಆಗಲಿ ಅಂತೇಳಿ ಭಾವಿಸ್ತೇನೆ. ಧನ್ಯವಾದ. ನಮಸ್ಕಾರ.